ನೋಡಿ, ಬೇರೆ ದೇಶಗಳಲ್ಲಿ ಕ್ರಿಯೇಟ್ ಆಗುವಂಥ ಯೂರಿಯಾ DAP ಗೊಬ್ಬರ ನಮ್ಮ ದೇಶದಲ್ಲಿ ಬಳಸ್ತಾರೆ. ನಮ್ಮ ದೇಶದಲ್ಲಿ ಕ್ರಿಯೇಟ್ ಆಗುವಂಥ ಈ ಥರ ಸಗಣಿ ಆಗಿರ್ಬೋದು, ಎರೆಹುಳು ಗೊಬ್ಬರನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಏನಕ್ಕಂದರೆ ಅವ್ರಿಗೆ ಸಾವಯವ ಕೃಷಿಯ ಮಹತ್ವ ಗೊತ್ತು. ಇವೇನು ಮಿಡಲ್ ಈಸ್ಟಲ್ಲಿ ದುಬೈ ಆಗಿರ್ಬೋದು, ಮತ್ತು ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಅವರೆಲ್ಲ ಕೂಡ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸ್ತಿದ್ದಾರೆ. ಆದರೆ ನಮ್ಮ ದೇಶದ ರೈತರು ಇನ್ನೂ ಕೂಡ ಅದೇ DAP, ಅದೇ ಯೂರಿಯಾದಲ್ಲಿದ್ದಾರೆ. ನೋಡಿ, 1 kg ಸಗಣಿಗೂ ಕೂಡ ನಿಮಗೆ ಇವತ್ತು ₹1 ಇಂದ ₹2, ₹3, ₹4ವರೆಗೂ ಆಗಿದೆ. ಸೊ ಏನಕ್ಕಂದರೆ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗ್ತಿದೆ. ನೀವು ಈ ಸಗಣಿನ ಡೈರೆಕ್ಟಾಗಿ ಗೊಬ್ಬರಕ್ಕೆ ಹಾಕಿದ್ರೆ, ಅಂದರೆ ತೋಟಕ್ಕೆ ಹಾಕಿದ್ರೆ ಅಷ್ಟೊಂದು ಯೂಸ್ ಇರಲ್ಲ. ಈ ರೀತಿ ಬೆಡ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಎರೆಹುಳು ಗೊಬ್ಬರಗಳನ್ನಾಗಿ ಕನ್ವರ್ಟ್ ಮಾಡಿ ಹಾಕಿದ್ರೆ ನಿಮಗೆ ಇದಕ್ಕೆ ₹1 ಅಷ್ಟು ಫಲವತ್ತತೆ ಇದ್ದರೆ, ಎರೆಹುಳು ಗೊಬ್ಬರ ಅದನ್ನು ₹10 ಮಲ್ಟಿಪ್ಲೈ ಮಾಡುತ್ತೆ. ಸೊ ಮಣ್ಣಿಗೆ ಹಾಕೋದ್ರಿಂದ ಕೂಡ ಒಳ್ಳೆ ಫಲವತ್ತತೆ ಅನ್ನೋದು ಇರುತ್ತೆ. ನಾನು ರೈತರಲ್ಲಿ ಒಂದೇ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಯಾರೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋಕೆ ಹೋಗಬೇಡಿ. ಎರೆಹುಳು ಗೊಬ್ಬರಗಳನ್ನು ಬಳಸಿ. ಎರೆಹುಳು ಗೊಬ್ಬರ ನಿಮಗೆ ಮಾಡ್ಕೊಳ್ಳೋಕೆ ಟೈಮ್ ಇತ್ತು ಅಂದರೆ ನೀವೇ ಮಾಡ್ಕೋಬೋದು. ಇನ್ ಕೇಸ್ ಇಲ್ಲ ಅಂದರೆ ನಂದಿ ಆರ್ಗ್ಯಾನಿಕ್ ವರ್ಲ್ಡ್ ಅವ್ರ ಹತ್ರ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಎರೆಹುಳು ಗೊಬ್ಬರ ಸಿಗ್ತಿದೆ. ನೀವು ಇಲ್ಲೇ ಬಂದುಬಿಟ್ಟು ನೋಡಿಬಿಟ್ಟು ತೊಗೊಂಡು ಹೋಗ್ಬೋದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ರೈತರಿಗೆ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಎರೆಹುಳು ಗೊಬ್ಬರ ತುಂಬ ಅಂದರೆ ತುಂಬ ಉಪಯುಕ್ತ. ಇನ್ನು ಮುಂದೆ ಆದರೂ ಯೂರಿಯಾ DAP ಕೆಮಿಕಲ್ಸ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಯಾಕಂದರೆ ಯೂರಿಯಾ DAP ಜಾಸ್ತಿ ಯೂಸ್ ಮಾಡಿದಷ್ಟು ಕೂಡ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಈ ಥರ ಸಗಣಿಯಿಂದ ಎರೆಹುಳು ಗೊಬ್ಬರನ ನೀವೇ ತಯಾರು ಮಾಡ್ಕೋಬೋದು.